ಟೆಕ್ಸಾಸ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರ ಹೊತ್ತಿ ಉರಿದಿದೆ. ನಿಗೂಢವಾಗಿ ಸ್ಫೋಟವಾಗಿದೆ. ಹೊತ್ತಿ ಉರಿದಿದೆ ಟೆಕ್ಸಾಸ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರ. ನಿಗೂಢ ಸ್ಫೋಟದಿಂದ ಅಮೆರಿಕ ತೈಲ ಸಂಸ್ಕರಣಾಗಾರ ಧಗಧಗನೆ ಹೊತ್ತಿ ಉರಿದಿದೆ. ತೈಲ ಸಂಸ್ಕರಣಾಗಾರದಲ್ಲಿದ್ದಂತಹ ಕಾರ್ಮಿಕರನ್ನ ಸದ್ಯ ರಕ್ಷಣೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಅಮೆರಿಕದ ಎರಡನೇ ದೊಡ್ಡ ರಾಜ್ಯವಾಗಿರುವಂತಹ ಟೆಕ್ಸಾಸ್ ನಿಗೂಢ ಸ್ಫೋಟವಾಗಿದೆ. ತೈಲ ಸಂಸ್ಕರಣಾಗಾರದಲ್ಲಿದ್ದಂತಹ ಅಷ್ಟೋ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಅಮೆರಿಕದ ಎರಡನೇ ದೊಡ್ಡ ರಾಜ್ಯವಾಗಿರುವಂತಹ ಟೆಕ್ಸಾಸ್ನಲ್ಲಿ ನಡೆದಿರುವಂತಹ ದುರಂತ ಇದು. ಹೊತ್ತಿ ಉರಿದಿದೆ ಟೆಕ್ಸಾಸ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಹೊತ್ತಿ ಉರಿದಿದೆ, ದಟ್ಟ ಹೊಗೆಯೊಂದಿಗೆ ಆವರಿಸಿದೆ ಅನ್ನುವಂಥದ್ದನ್ನ. ಇನ್ನು ನಿಗೂಢ ಸ್ಫೋಟದಿಂದ ಈ ರೀತಿ ಆಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದೇನು ದಾಳಿಯೋ ಅಥವಾ ಏನಾಗಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ನೋಡ್ಬೋದು, ನೀವು ಗಮನಿಸ್ಬೋದು, ಅಮೆರಿಕದ ಎರಡನೇ ದೊಡ್ಡ ರಾಜ್ಯ ಅಂತಲೇ ಕರೆಸಿಕೊಳ್ಳುವಂತಹ ಟೆಕ್ಸಾಸ್ನಲ್ಲಿ ಯಾವ ರೀತಿಯಾಗಿ ಭೀಕರ ಸ್ಫೋಟ ನಡೆದಿದೆ. ಸ್ಫೋಟದ ಪರಿಣಾಮ ಯಾವ ರೀತಿಯಾಗಿ ದಟ್ಟ ಹೊಗೆಯೊಂದಿಗೆ ಬೆಂಕಿ ಆವರಿಸಿಕೊಂಡಿದೆ ಅನ್ನೋದನ್ನು, ದಟ್ಟ ಹೊಗೆ ಆಗ್ತಾ ಇದೆ. ತೈಲ ಸಂಸ್ಕರಣಾಗಾರದಲ್ಲಿ ಇದ್ದಂತಹ, ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಕಾರ್ಮಿಕರು ಪ್ರಾಣಾಪಾಯದಿಂದ ಸೇಫ್ ಆಗಿದ್ದಾರೆ ಎನ್ನುವಂಥ ಪ್ರಾಥಮಿಕ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಕಾರ್ಮಿಕರೆಲ್ಲರನ್ನೂ ರಕ್ಷಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊತ್ತಿ ಉರಿದ ಟೆಕ್ಸಾಸ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಮತ್ತೊಂದು ಕಡೆ ಈ ರೀತಿಯಾದಂಥ ಸ್ಫೋಟ ಹೇಗೆ ಸಂಭವಿಸಿರಬಹುದು ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಅಷ್ಟು ಕೆಲಸಗಾರರು ಅಂದರೆ ಕಾರ್ಮಿಕರು ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ನೋಡ್ಬೋದು ನೀವು, ಆಕಾಶದೆತ್ತರಕ್ಕೆ ದಟ್ಟವಾಗಿ ಹೊಗೆ ಆವರಿಸಿದೆ. ಕಪ್ಪು ಕಾರ್ ಮೋಡದಂತೆ ಹಬ್ಬಿದೆ ತೈಲ ಸಂಸ್ಕರಣಾಗಾರ. ಧಗಧಗನೆ ಹೊತ್ತಿ ಉರಿಯುವಂತಹ ದೃಶ್ಯಾವಳಿಗಳನ್ನು ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಮೆರಿಕದ ಎರಡನೇ ದೊಡ್ಡ ರಾಜ್ಯ ಅಂತ ಕರೆಸಿಕೊಳ್ಳುವಂತಹ ಟೆಕ್ಸಾಸ್ನಲ್ಲಿ ಈ ರೀತಿಯಾದಂಥ ಒಂದು ಭೀಕರ ಸ್ಫೋಟ ಜರುಗಿರುವಂಥದ್ದು. ಇದೇನಾದರೂ ದಾಳಿ ಮಾಡಲಾಯ್ತಾ ಅಥವಾ ನಿಗೂಢ ಸ್ಫೋಟ ಆಗಿದೆ ಹೇಗೆ, ಅಥವಾ ಅಲ್ಲಿದ್ದಂಥದ್ದೇನಾದರೂ ಸ್ಫೋಟ ಆಗುವಂಥ ಮಟೀರಿಯಲ್ ಇತ್ತ? ಹೀಗೆ ಹತ್ತಲವು ಪ್ರಶ್ನೆಗಳೆದುರಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ತೈಲ ಸಂಸ್ಕರಣಾಗಾರಗಳು ಎಲ್ಲೆಲ್ಲಿ ಅಮೆರಿಕದ ವಾಯುನೆಲೆಗಳಿದೆಯೋ, ರಾಯಭಾರಿ ಕಚೇರಿಗಳಿದೆಯೋ, ಅಲ್ಲೆಲ್ಲವೂ ಕೂಡ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ನಿಗೂಢ ಸ್ಫೋಟ ಆಯ್ತಾ? ಇದು ಹೇಗಾಗಿರ್ಬೋದು? ದಾಳಿಯ ಹತ್ತಲವು ಪ್ರಶ್ನೆಗಳು ಉದ್ಭವ ಆಗಿದೆ.